ನಮಸ್ಕಾರ ಮಕ್ಕಳೇ. ನೀವು ಹಿಂದಿನ ತರಗತಿಯೊಳಗಡೆ ನಾನು ತೋರಿಸ್ತಾ ಇರುವಂತಹ ಪದಗಳನ್ನ ಗಟ್ಟಿಯಾಗಿ ಓದಿದಿರಿ ಮತ್ತು ಈ ಪದಗಳನ್ನೆಲ್ಲ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದಿದ್ದೀರಿ ಮತ್ತು ಪದಗಳನ್ನ ಓದಿ ಅವುಗಳ ಅರ್ಥವನ್ನು ಕೂಡ ನೀವು ತಿಳಿದುಕೊಂಡಿದ್ದೀರಿ. ಈ ಅರ್ಥಗಳನ್ನು ಕೂಡ ನೀವು ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಮತ್ತೆ ಈ ಒಂದು ಪದ್ಯದ ಅರ್ಥವನ್ನ ನಾವು ಇಂದಿನ ತರಗತಿಯೊಳಗಡೆ ತಿಳಿದುಕೊಳ್ಳೋಣ ಮಕ್ಕಳೇ. ಮಕ್ಕಳೇ, ನೀವು ಚಿತ್ರವನ್ನ ಗಮನಿಸಬೇಕು. ಇಲ್ಲಿ ಮಾವಿನ ಮರ ತುಂಬಾ ಅಂದ್ರೆ ಹಣ್ಣುಗಳಿವೆ ಮಾವಿನ ಮರ ತುಂಬಾ. ಇಲ್ಲಿ ಏನ್ ಸಂಭಾಷಣೆ ನಡೆಯುತ್ತೆ ಅಂದ್ರೆ, ಆ ಮಾವಿನ ಮರ ಏನೆಲ್ಲ ನಮಗೆ ಉಪಯೋಗಗಳನ್ನ ನೀಡುತ್ತೆ. ಹೌದಾ? ಮನುಷ್ಯ ಮರವನ್ನ ಕಡಿಬಾರ್ದು. ಹೌದಾ? ಮರಗಳನ್ನ ಕಡಿಯುವುದರಿಂದ ಆಗುವ ತೊಂದರೆಗಳನ್ನ ನಾವೇ ಅನುಭವಿಸುತ್ತೇವೆ. ಹೌದಾ? ಹಣ್ಣು ಕೊಡುವಂತಹ ಮರ ಎಲ್ಲ ಪಕ್ಷಿಗಳಿಗೆ, ಮನುಷ್ಯರಿಗೆ ಯಾವ ರೀತಿ ಉಪಯೋಗವಾಗಿದೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ನಿಮಗೆ ಕವಿ ಹೇಳಿದ್ದಾನೆ ಮಕ್ಕಳೇ. ಈಗ ಈ ಪದ್ಯದ ಅರ್ಥವನ್ನ ತಿಳಿಯುವುದಕ್ಕಿಂತ ಮುಂಚೆ ನೀವು ಮಾವಿನ ಸೀಸನ್ ಬರುತ್ತಲ್ವಾ, ಆವಾಗ ನೀವೇನ್ ಮಾಡ್ತೀರಿ? ನಿಮ್ಮ ಅಪ್ಪ ಅಥವಾ ಅಮ್ಮ ಮಾವಿನ ಹಣ್ಣನ್ನ ತೆಗೆದುಕೊಂಡು ಬರ್ತಾರ ಮನೆಗೆ. ಹೌದಾ? ತೆಗೆದುಕೊಂಡು ಬಂದ ತಕ್ಷಣ ಅದನ್ನ ತಿನ್ನುವ ರೀತಿ ಇದೆಯಲ್ಲ, ಕೈಯೆಲ್ಲ ಜಿಬಿ ಜಿಬಿ ಮಾಡ್ಕೊಂಡು, ಬಾಯೆಲ್ಲ ಗಲೀಜ್ ಮಾಡ್ಕೊಂಡು, ಹೌದಾ? ಆ ರೀತಿ ತಿಂದ್ರನೆ ಒಂಥರ ನಿಮ್ಗೆ ಏನಾಗುತ್ತೆ? ಸಂತೋಷ ಬರುತ್ತೆ ಮಾವಿನ ಹಣ್ಣನ್ನ ತಿನ್ಲಿಕ್ಕೆ. ಹೌದಾ? ನೀವು ಕೂಡ ಎಲ್ರೂ ಮಾವಿನ ಹಣ್ಣು ನಿಮ್ಗೆಲ್ರಿಗೂ ಇಷ್ಟ, ಮತ್ತೆ ನನಗೂ ಕೂಡ ಇಷ್ಟ. ಈಗ ಈ ಒಂದು ಪದ್ಯದ ಅರ್ಥವನ್ನ ನಾವೇನ್ ಮಾಡೋಣ ಮಕ್ಕಳೇ, ತಿಳಿದುಕೊಳ್ಳೋಣ. ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯ ಪಕ್ಕದಲ್ಲಿ ಒಂದು ದಾರಿ ಇರುತ್ತೆ. ಆ ದಾರಿಯ ಪಕ್ಕದಲ್ಲಿ ಏನಾಗುತ್ತೆ? ಒಂದು ಸುಂದರವಾಗಿರ್ತಕ್ಕಂಥ, ದೊಡ್ಡದಾಗಿರ್ತಕ್ಕಂಥ, ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಮಾವಿನ ಮರವಿರುತ್ತೆ. ಆ ಮಾವಿನ ಮರ ದೊಡ್ಡದಾಗಿರುತ್ತೆ. ಹೌದಾ? ದೊಡ್ಡದಾಗಿರೋದಕ್ಕೆ ಕಾರಣ ಏನಂದ್ರೆ, ಆ ಮಾವಿನ ಮರದ ಕೊಂಬೆಗಳು ಅಷ್ಟು ದೊಡ್ಡದಾಗಿ ಚಾಚಿಕೊಂಡಿರುತ್ತೆ ಮಕ್ಕಳೇ. ಆ ಚಾಚಿಕೊಂಡಿರ್ತಕ್ಕಂಥ ಕೊಂಬೆಗಳು ತನ್ನೆರಳನ್ನು ಹರಡ್ತಾ ಇರುತ್ತೆ. ಅಂದ್ರೆ ತಂಪಾದ ನೆರಳನ್ನು ಕೊಡ್ತಾ ಇರುತ್ತೆ ಮಕ್ಕಳೇ. ಮತ್ತೆ ಆ ಮಾವಿನ ಮರದಲ್ಲಿ ಹಕ್ಕಿಗಳು ಮತ್ತೆ ಅದರ ಜೊತೆಗೆ ಪಕ್ಷಿಗಳು ಅಂದ್ರೆ ಏನ್ ಮಾಡ್ತಾ ಇರುತ್ತೆ? ವಾಸ ಮಾಡ್ಲಿಕ್ಕೆ, ಆಶ್ರಯ ಪಡೆಯಲಿಕ್ಕೆ ಆ ಒಂದು ಮರದೊಳಗಡೆ ಗೂಡನ್ನ ಕಟ್ಕೊಂಡು ಎಲ್ಲ ಹಕ್ಕಿ ಪಕ್ಷಿಗಳು ಮತ್ತು ಆ ಹಕ್ಕಿ ಪಕ್ಷಿಗಳ ಮರಿಗಳು ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ತಾ ಇರ್ತವೆ ಮಕ್ಕಳೇ. ಆ ಆಶ್ರಯ ತಾಣದೊಳಗಡೆ ಹಕ್ಕಿ ಪಕ್ಷಿಗಳು ಗೂಡನ್ನ ಕಟ್ಟಿ ಹಾಡನ್ನ ಹಾಡ್ತಾ ಇರುತ್ತೆ ಮಕ್ಕಳೇ. ಮತ್ತೆ ಅಲ್ಲಿ ಎಲೆಗಳ ಜೊತೆಗೆ ಮತ್ತು ಕಾಯ ತೂಗಿ ಅಂದ್ರೆ ಮಾವಿನ ಮರದಲ್ಲಿರ್ತಕ್ಕಂಥ ಎಲೆಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಮಾವಿನ ಕಾಯಿಗಳನ್ನ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ ಮಕ್ಕಳೇ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಮಾವಿನ ಕಾಯಿಗಳು ಎಲ್ಲ ಜನರಿಗೂ ಕಾಣಿಸ್ತಾ ಇರುತ್ತೆ. ನೀವು ನಿಮ್ಮ ಹೊಲದಲ್ಲಿರ್ತಕ್ಕಂಥ ಮಾವಿನ ಮರದಲ್ಲಿ ಹಣ್ಣುಗಳು ಬೆಳೆದಾಗ ನೀವು ಕೂಡ ಏನ್ ಮಾಡ್ತಿದ್ರಿ? ಕಲ್ಲುಗಳನ್ನ ಒಗೆದು ಏನ್ ಮಾಡ್ತಾ ಇದ್ರಿ? ಹಣ್ಣುಗಳನ್ನ ಬೆಳೆಸ್ತಾ ಇದ್ರಿ. ಅಥವಾ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಏನ್ ಮಾಡ್ತಾ ಇದ್ರು? ಹಣ್ಣುಗಳನ್ನ ಬೆಳೆಸ್ತಾ ಇರೋದು ನಿಮಗೆ ಗೊತ್ತಿರುತ್ತೆ ಮಕ್ಕಳೇ. ಮಾವಿನ ಮರದ ಪಕ್ಕದಲ್ಲಿ ನಮಗೇನಾಗುತ್ತೆ? ಅತ್ಯಂತ ಸುವಾಸನೆ ಬರ್ತಾ ಇರುತ್ತೆ. ಮಾವಿನ ಹಣ್ಣು ಎಷ್ಟು ಹಣ್ಣಾಗುತ್ತಾ ಬರುತ್ತೋ ಅಷ್ಟು ಪರಿಮಳವನ್ನ ಬೀರುತ್ತೆ. ಆ ಒಂದು ವಾಸನೆಯಿಂದಲೇ ನಾವು ಕಂಡುಹಿಡಿಬಹುದು ಮಾವಿನ ಹಣ್ಣನ್ನ ಇಲ್ಲೇ ಇಟ್ಟಿದ್ದಾರೆ, ಇಲ್ಲೆಲ್ಲೋ ಒಂದು ದೂರದಲ್ಲಿ ಒಂದು ಮಾವಿನ ಮರ ಇರಬಹುದು ಅಂತ ನಾವು ಕಂಡುಹಿಡಿಬಹುದು. ಅದೇ ರೀತಿ ಇಲ್ಲೂ ಕೂಡ ಮಾವಿನ ಮರ ಏನ್ ಮಾಡುತ್ತೆ? ಅತ್ಯಂತ ಪರಿಮಳವನ್ನ ಬೀರ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ಯಾವ ಜನ ಅದನ್ನ ನೋಡ್ತಾರೋ, ಅಯ್ಯೋ ಎಷ್ಟು ಸುಂದರವಾಗಿದೆಯಲ್ಲ ಮರ, ಎಷ್ಟು ಹಣ್ಣುಗಳಿಂದ ಕೂಡಿದೆಯಲ್ಲ ಮರ ಅಂತ ಹೇಳಿ ಎಲ್ಲರ ಮನವನ್ನು ಕೂಡ ಈ ಒಂದು ಮಾವಿನ ಮರ ಸೆಳೆದಿರುತ್ತೆ. ಮತ್ತೆ ಈ ಮರ ಒಂದೇ ಇದೆ, ಆದ್ರೆ ಇದರ ಉಪಕಾರ, ಸಾಕಷ್ಟು ಉಪಕಾರ ಈ ಒಂದು ಮರ ನಮಗೆ ಮಾಡಿದೆ ಮಕ್ಕಳೇ. ಹೌದಾ? ಈ ಒಂದು ಮರ ಹಕ್ಕಿಗಳಿಗೆ ಆಶ್ರಯ ನೀಡಿತು. ಹಕ್ಕಿಗಳು ಗೂಡು ಕಟ್ಟಲಿಕ್ಕೆ ಸಹಾಯ ಮಾಡ್ತು. ಅದ್ರ ಜೊತೆಗೆ ಜನರಿಗೆ ನೆರಳನ್ನ ಕೊಡ್ತು. ಹೌದಾ? ತಿನ್ಲಿಕ್ಕೆ ಹಣ್ಣುಗಳನ್ನ ಕೊಡ್ತು. ಹೌದಾ? ಇದರ ಉಪಕಾರ 100 ಇದೆ ಮಕ್ಕಳೇ. ಇದರ ಹಿರಿಮೆ ತುಂಬಾನೇ ದೊಡ್ಡದಿದೆ. ಅದಕ್ಕೆ ನಾವು ಮರಗಳನ್ನ ಕಡಿಯಬಾರ್ದು.
ಮರ ಒಂದೇ ಇದೆ, ಇದರ ಉಪಕಾರ ಸಾವಿರಾರು. ಉಪಕಾರವನ್ನ ಈ ಮಾವಿನ ಮರ ನಮಗೆ ಮಾಡುತ್ತೆ ಮಕ್ಕಳೇ. ಮತ್ತೆ ಇನ್ನೇನು ಉಪಕಾರ ಮಾಡುತ್ತೆ? ಶುದ್ಧವಾಗಿರ್ತಕ್ಕಂಥ ಗಾಳಿಯನ್ನ ಬೀಸುತ್ತೆ ಈ ಮಾವಿನ ಮರ. ಮತ್ತೆ ಮಳೆ ಬರ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಮತ್ತೆ ಹೂಗಳನ್ನ ಬಿಡುತ್ತೆ. ಅತ್ಯಂತ ಹಚ್ಚ ಹಸಿರಾಗಿರುತ್ತೆ. ನಂತರ ಹಸಿರಿದ್ದರೆ ಉಸಿರು ನಿಲ್ಲುವುದು. ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು. ಹೌದಾ ಮಕ್ಕಳೇ? ಹಸಿರಿದ್ರೆ ನಮ್ಮ ಉಸಿರು ಏನಾಗುತ್ತೆ? ನಮ್ಮ ಉಸಿರಿರುತ್ತೆ. ಹೌದಾ? ಹಸಿರಿನಿಂದ ಯಾವಾಗ್ಲೂ ಕೂಡಿರ್ಬೇಕು. ಅದಕ್ಕೆ ಈ ಒಂದು ಹೊತ್ತಿನಲ್ಲಿ ನಾವೇನ್ ಮಾಡ್ಬೇಕು? ಮರ ಗಿಡಗಳನ್ನ ಕಡಿಯದೆ ನಾವು ಕೂಡ ಏನ್ ಮಾಡ್ಬೇಕು? ಮರ ಗಿಡಗಳಿಗೆ ನೀರ್ ಹಾಕ್ಬೇಕು, ಮರ ಗಿಡಗಳನ್ನ ಬೆಳೆಸ್ಬೇಕು. ಈ ರೀತಿಯಾಗಿ ಬಾಗೂರು ಮಾರ್ಕಂಡೇಯನವರು ಹಳ್ಳಿಯ ದಾರಿಯ ಬದಿಯಲ್ಲಿ ಇರ್ತಕ್ಕಂಥ ಒಂದು ಮಾವಿನ ಮರದ ಅಂದ್ರೆ ಆ ಮಾವಿನ ಮರ ಯಾವ ರೀತಿ ಉಪಕಾರ ಮಾಡ್ತಾ ಇರುತ್ತೆ, ಆ ಮಾವಿನ ಮರದ ಉಪಯೋಗಗಳನ್ನ ತಿಳಿಸುವುದರ ಒಂದು ಉದ್ದೇಶವಿಟ್ಕೊಂಡು ಈ ಒಂದು ಸುಂದರವಾಗಿರ್ತಕ್ಕಂಥ ಪದ್ಯವನ್ನ ನಿಮಗೇನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಕೂಡ ಈ ಒಂದು ಪದ್ಯವನ್ನ ತಿಳಿದುಕೊಂಡು ಅರ್ಥವನ್ನ ತಿಳಿದುಕೊಂಡು ನೀವೇನ್ ಮಾಡ್ಬೇಕು? ಈ ಒಂದು ಪದ್ಯವನ್ನ ಒಂದ್ಸಲ ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಮತ್ತೆ ನಾನು ಮುಂದಿನ ಪಾಠದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.